ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಅಂತ ಇದೆ. ಇದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಎಪಿಸೋಡಲ್ಲೂ ಪ್ರಕೃತಿಯಲ್ಲಿ ಸಿಗುವಂತಹ ನಾನಾ ರೀತಿಯ ಗಿಡಮೂಲಿಕೆಗಳು, ಗಡ್ಡೆ ಗೆಣಸುಗಳು, ಹಣ್ಣು ಹಂಪಲು ಇವೆಲ್ಲ ತಿಳಿಸ್ಕೊಳ್ಳಲಾಗುತ್ತದೆ. ಇದರಲ್ಲಿ ಏನಪ್ಪ ಅಂದರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ಹಣ್ಣಿನ ರಾಜ ಅಂತಾರೆ. ಹಣ್ಣಿನ ರಾಜ ಅಂದರೆ ಮಾವಿನ ಹಣ್ಣು. ಈ ಮಾವಿನ ಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ನಾನಾ ರೀತಿಯ ಲಾಭಗಳು ದೊರೆಯುತ್ತವೆ. ಇದು ವಿಟಮಿನ್ ಸಿ ಜಾಸ್ತಿ ಇರ್ತದೆ. ಆದ್ದರಿಂದ ಈ ಅತಿ ಹೆಚ್ಚು ಸೇವನೆ ಮಾಡಬಾರ್ದು. ಅಲ್ಪ ಸ್ವಲ್ಪ ಸೇವನೆ, ಊಟದ ಜೊತೆಯಲ್ಲಿ ಊಟ ಆದಮೇಲೆ ಸೇವನೆ ಮಾಡೋದು ಬಹಳ ಒಳ್ಳೆಯದು. ಇದು ಜೀರ್ಣಕ್ರಿಯೆಗೂ ಸಹ ನಮಗೆ ಸಹಕಾರ ಆಗುತ್ತೆ. ಮತ್ತು ಈ ಒಂದು ವಿಟಮಿನ್ ಸಿ ಅಂತ ಏನಂತೀವಿ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಇದರಲ್ಲಿ ಅನೇಕ ರೀತಿಯ ವಸ್ತುಗಳಿದೆ, ಅನೇಕ ರೀತಿಯ ವಿಟಮಿನ್ಸ್ ಇದೆ. ಅವೆಲ್ಲ ಸಹ ನಮ್ಮ ದೇಹಕ್ಕೆ ಸೇರೋದರಿಂದ ಅದ್ರ ಸಂಬಂಧಪಟ್ಟ ಕಾಯಿಲೆಗಳು ನಮಗೆ ಬರೋದಿಲ್ಲ. ಅನ್ಸೀಸನ್ ಬರುವಂತಹ ಮಾವಿನ ಹಣ್ಣು ಸೇವನೆ ಈಗ ಸೀಸನ್ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ತನಕ ಎಷ್ಟು ಬೇಕಾದ ಮಾಡಬಹುದು. ಅಂದರೆ ಜಾಸ್ತಿ ಸೇವನೆ ಮಾಡೋದು ಬೇಡ, ಅಲ್ಪ ಸ್ವಲ್ಪ ಸೇವನೆ ಮಾಡೋದ್ರಿಂದ ನಮಗೆ ಯಾವುದೇ ತೊಂದರೆ ಇಲ್ಲ. ಇದು ಸ್ವಲ್ಪ ಉಷ್ಣಕಾರಿ, ಆದ್ದರಿಂದ ಸ್ವಲ್ಪ ಕಡಿಮೆ ಸೇವನೆ ಮಾಡಿ. ಪ್ರತಿನಿತ್ಯ ಸೇವನೆ ಮಾಡೋದು ತಪ್ಪೇನಿಲ್ಲ. ಅದು ಜಾಸ್ತಿ ಸೇವನೆ ಮಾಡೋದು ಸ್ವಲ್ಪ ತೊಂದರೆ ಆಗುತ್ತೆ. ನಮ್ಮ ಪ್ರಕೃತಿ ಸಿಕ್ಕುವಂತಹ ಈ ಒಂದು ವಸ್ತುಗಳಿಂದ ನಮ್ಮ ದೇಹದಲ್ಲಿ ಹೋದಾಗ ನಮಗೆ ನಾನಾ ರೀತಿಯ ಲಾಭಗಳು ಉಂಟಾಗ್ತವೆ, ಲಾಭಗಳು ನಮಗೆ ಸಿಗ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಅಷ್ಟೇ, ಈ ಮಾವಿನ ಕಾಲದಲ್ಲಿ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡೋದ್ರಿಂದ ಬಹಳ ಉತ್ತಮವಾಗುತ್ತದೆ. ಅಲ್ಲದೇ ಈ ಒಂದು ಮಾವಿನ ಹಣ್ಣು ಸೇವನೆ ಮಾಡಿದ ಮೇಲೆ ವಾಟೆ ಅಂತ ಸಿಗುತ್ತೆ. ಆ ವಾಟೆ ಸಹ ಅಷ್ಟೇ ನಮಗೆ ಅತಿ ಹೆಚ್ಚು ಈ ರಸಾಯನಗಳು, ಅದು ನಮ್ಮ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಈ ಏನಪ್ಪ ಅಂದರೆ ಬಿಳಿ ಬಟ್ಟೆ ಅಂತಾರೆ. ಈ ಬಿಳಿ ಬಟ್ಟೆ ಹೋಗೋ ಸಮಯದಲ್ಲಿ ಈ ವಾಟೆ ಅಂದರೆ ಒಳಗಡೆ ಬೀಜ ಇರ್ತದೆ, ಆ ಬೀಜವನ್ನು ಸೇವನೆ ಮಾಡೋದ್ರಿಂದ ಜೇನುತುಪ್ಪದಲ್ಲಿ ಅದು ಡಿಪ್ ಮಾಡಿ ಸೇವನೆ ಮಾಡೋದ್ರಿಂದ ಬಿಳಿ ಬಟ್ಟೆ ಮಾಯವಾಗುತ್ತೆ. ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಒಂದು ಫಲದಲ್ಲಿದೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನೋಡಲಿ. ನಮಸ್ಕಾರ ಸ್ನೇಹಿತರೆ.